ಯಾರ್ಯಾರು ಕರ್ನಾಟಕದಲ್ಲಿ ಮಾನ್ಸೂನ್ ಟ್ರಿಪ್ ರೈಡ್ ಟ್ರೆಕ್ಕಿಂಗ್ ಮಾಡ್ಬೇಕಂತಿದ್ರ ಇದೇ ಬೆಸ್ಟ್ ಟೈಮ್. ಮಾನ್ಸೂನ್ ಸ್ಟಾರ್ಟ್ ಆಗಿದೆ ಕರ್ನಾಟಕದಲ್ಲಿ. ಆದಷ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ಬೇಗ ಬರ್ರಿ. ಇನ್ನೂ ಮದುವೆ ಆಗಿಲ್ಲ ನಾವು ಮೆಲ್ಲ ಹೊಡಿಯೋಣ ಮೆಲ್ಲ. ಸ್ನೇಹಿತರೆ ನಮಸ್ಕಾರ. ಹೆಂಗಿದಪ್ಪ? ನಾವಿವತ್ತು ನೇತ್ರಾವತಿ ಪೀಕ್ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ. ಜೀಪ್ ರೈಡ್ ಮಾತ್ರ ಕ್ರೇಜಿ, ಫುಲ್ ಅಡ್ವೆಂಚರ್ ಐತೆ. ಅಡ್ವೆಂಚರ್ ಬ್ರೋ. ಬ್ರೋ ಜುಲೈ 2 ಯಾರ್ಯಾರು ಕರ್ನಾಟಕದಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗಿಲ್ಲ ಅಂತೀರಾ, ಒಂದ್ಸಲ ಈ ವ್ಯೂ ನೋಡಿ, ಕ್ರೇಜ್ ಇದೆ. ಸ್ನೇಹಿತರೆ, ಇವಾಗ ನಾವು 2 ಕಿಲೋಮೀಟ್ರ್ ಫುಲ್ ಜೀಪ್ ಆಫ್ ರೋಡ್ ಮಾಡ್ಕೊಂಬಂದು ಇವಾಗ ಜೀಪ್ ಪಾರ್ಕಿಂಗ್ ಸ್ಲಾಟಲ್ಲಿ ನಿಂತಿದ್ವಿ. ನೋಡಿ ಇಲ್ಲೆಲ್ಲ ಜೀಪ್ಗಳು ಪಾರ್ಕ್ ಆಗಿದ್ದಾವೆ. ಇಲ್ಲಿಂದ ಇನ್ನೊಂದು 800 ಮೀಟರು ಮೇಲ್ಗಡೆಗೆ ರೈಟ್ ಸೈಡ್ ಹೋದರೆ ಅಲ್ಲಿ ಫಾರೆಸ್ಟ್ ಚೆಕ್ ಪೋಸ್ಟ್ ಇದೆ, ಅಂದರೆ ನೇತ್ರಾವತಿ ಬೇಸ್ ಕ್ಯಾಂಪ್ ಇದೆ. ಅಲ್ಲಿಂದ ಏನು ಮಾಡ್ತಾರೆ, ಎಲ್ಲ ಚೆಕ್ ಮಾಡಿ ಪ್ಲಾಸ್ಟಿಕ್ಕು, ಆಮೇಲೆ ನಿಮ್ಮದು ಡಾಕ್ಯುಮೆಂಟು, ಆಮೇಲೆ ಟಿಕೆಟ್ನೆಲ್ಲ ಚೆಕ್ ಮಾಡಿ ಅಲ್ಲಿಂದ ನೆಕ್ಸ್ಟು ಬಿಡ್ತಾರೆ ಸೀದಾ ಟ್ರೆಕ್ಕಿಂಗ್ ಮಾಡೋಕ್ಕೆ ಪರ್ಮಿಷನ್ ಕೊಡ್ತಾರೆ ಅಲ್ಲಿಂದ ನಿಮಗೆ. ಸೊ ಬನ್ನಿ ಹೋಗುವ. ಸ್ನೇಹಿತರೆ, ನಾವಿವಾಗ ನೇತ್ರಾವತಿ ಬೇಸ್ ಕ್ಯಾಂಪ್ ಹತ್ರ ಬಂದಿದ್ದೀವಿ. ಇಲ್ಲಿ ಏನು ಮಾಡ್ತಾರೆ, ಕಂಪ್ಲೀಟ್ ಆಗಿ ಡಾಕ್ಯುಮೆಂಟ್ಸ್ ಆಗಿರ್ಬೋದು, ನಿಮ್ಮದು ID ಮತ್ತು ಟಿಕೆಟ್ನ ಕನ್ಫರ್ಮ್ ಮಾಡಿ, ಹಾಗೆ ಏನಾದರೂ ಪ್ಲಾಸ್ಟಿಕ್ ಐಟಮ್ನ ಬೇರೆ ಎಕ್ಸೆಟ್ರಾ ಏನಾದರೂ ತೊಗೊಂಬಂದಿದ್ರೆ ಇಲ್ಲಿ ಚೆಕ್ ಮಾಡಿಬಿಟ್ಟು ಅಲೋ ಮಾಡ್ತಾರೆ. ಎಲ್ಲ ಚೆಕ್ ಆದಮೇಲೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಟ್ರೆಕ್ಕಿಂಗ್. ಇಲ್ಲಿಂದ ಟೋಟಲ್ 5 ಕಿಲೋಮೀಟರ್ ಇದೆ. ಸೊ ನೀವು ಕೆಳಗಡೆಯಿಂದ ಬರ್ತೀನಿ ಅಂದರೆ ಟೋಟಲ್ 7 ಕಿಲೋಮೀಟರ್ ಆಗುತ್ತೆ. 2 ಕಿಲೋಮೀಟರ್ ಜೀಪ್ ಆಫ್ ರೋಡ್ ಸಿಗುತ್ತೆ. ಸೊ ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಜೀಪ್ ಆಫ್ ರೋಡು ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಜೀಪ್ ಆಫ್ ರೋಡಲ್ಲಿ ಸೂಪರ್ ಇರುತ್ತೆ. ನೀವು ಒಂದು ಸರಿ ಮಾಡಿ ನೋಡಿ, ಸಖತ್ತಿದೆ. ಸೊ ಸ್ನೇಹಿತರೆ, ನೀವು ಕೂಡ ನೇತ್ರಾವತಿ ಪೀಕ್ ಟ್ರೆಕ್ ಮಾಡಬೇಕಂದ್ರೆ ಸೊ ಇದ್ರ ಕಂಪ್ಲೀಟ್ ಡೀಟೇಲ್ಸ್ನ ವೀಡಿಯೋ ಎಂಡಲ್ಲಿ ನಿಮಗೆ ಕೊಡ್ತೀನಿ. ನಾವೇನೇನು ಮಾಡಿದ್ವಿ, ಜೀಪಿಗೆ ಎಷ್ಟು ಕೊಟ್ವಿ, ಆಮೇಲೆ ಗೈಡಿಗೆ ಎಷ್ಟು ಕೊಟ್ವಿ, ಟಿಕೆಟ್ ಹೇಗೆ ಬುಕ್ ಮಾಡಿದ್ವಿ ಅಂತ ಹೇಳಿ ಕಂಪ್ಲೀಟಾಗಿ ನಿಮಗೆ ಎಂಡಲ್ಲಿ ಹೇಳ್ತೀನಿ. ಸೊ ಇವಾಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಮುಂದೆ ಹೋಗ್ತಾ ಮಾತಾಡುವ. ಸ್ನೇಹಿತರೆ, ನಾವಿವಾಗ ಟ್ರೆಕ್ಕಿಂಗ್ ಶುರು ಮಾಡಿ ಒಂದು 2 ಕಿಲೋಮೀಟರ್ ಬಂದಿದ್ದೀವಿ. ಸೊ ಅಲ್ಲಿ ಸ್ವಲ್ಪ ಫಾಗ್ ಕ್ಲಿಯರ್ ಆಗುತ್ತೆ, ಮತ್ತು ಫಾಗ್ ಜಾಸ್ತಿ ಆಗ್ತಾಯಿದೆ. ಇಷ್ಟೊಂದು ಫಾಗ್ ಇದ್ರೂ, ಲೈಟಾಗಿ ಮಳೆ ಬರ್ತಾಯಿದ್ರು, ಬಟ್ ಸಿಕ್ಕಾಪಟ್ಟೆ ಶೆಕೆ ಆಗ್ತೈತೆ, ಬೆವರೆಲ್ಲ ಬರ್ತೈತೆ. ಅಡ್ವೆಂಚರ್ ಆಗಿದೆ. ಇಲ್ಲಿಂದ ರೋಡ್ ಮಾತ್ರ ಸಖತ್ ಕ್ರೇಜಿ ಆಗಿದೆ ಗುರು. ಸೂಪರ್ ಅಂದರೆ ಸೂಪರ್. ಬಟ್ ಇದಿಷ್ಟು ಎಲ್ಲ ವ್ಯೂ ಸಖತ್ತಿದೆ. ಪೂರ್ತಿ ಎಲ್ಲ ಫಾಗ್ ಕ್ಲಿಯರ್ ಆದರೆ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಎಲ್ಲ ಫಾಗ್ ಕವರ್ ಆಗಿಬಿಟ್ಟಿದೆ. ಇಲ್ಲಿ ಕೆಳಗಡೆಗೆ ನೇತ್ರಾವತಿ ರಿವರ್ ಇದೆ. ಸೊ ಅಲ್ಲಿದಾರಲ್ಲ ಅವರೇ ನಮ್ಮ ಟ್ರಕ್ ಗೈಡು ಸುರೇಶ್ ಸರ್ ಅಂತ ಹೇಳ್ಬಿಟ್ಟು. ದಾರಿ ಹೇಗಿದೆ ನೋಡಿ ನೇತ್ರಾವತಿ ಪೀಕ್ದು. ಇವಾಗ ಒಂದು 3 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡ್ ಬಂದಿದ್ದೀವಿ. ಇಲ್ಲಿಂದ ವ್ಯೂ ಪಾಯಿಂಟ್ ಕಾಣಿಸುತ್ತೆ ನೋಡಿ, ತೋರಿಸ್ತೀನಿ ನಿಮಗೆ. ಸೊ ಅಲ್ಲೇನು ಕಾಣಿಸ್ತಾ ಇದೆಯಲ್ಲ ಅದೇ ವ್ಯೂ ಪಾಯಿಂಟು. ಇವಾಗ ಅಲ್ಲಿಗೆ ಹೋಗ್ಬೇಕು, ಇನ್ನೊಂದು 2 ಕಿಲೋಮೀಟರ್ ಇದೆ. ಸೊ ಹೋಗ್ತಾ ಇದ್ದೀವಿ. ನೋಡ್ಬೇಕು, ಫಾಗ್ ಮಾತ್ರ ಸಿಕ್ಕಾಪಟ್ಟೆ ಫಾಗ್ ಬರ್ತೈತೆ. ವ್ಯೂ ಪಾಯಿಂಟ್ ಚಿಂದಿ ಆಗಿದೆ ಗುರು. ಬಟ್ ಫಾಗ್ ಮೇಲೆ ಕ್ಲಿಯರ್ ಆದ್ರೆ ಇನ್ನೂ ಸಖತ್ತಾಗಿರುತ್ತೆ ಅಂತ ಹೇಳಿ ಅನ್ಕೊಂಡಿದೀವಿ. ಪೀಸ್ಫುಲ್ ಆಗಿದೆ. ನೋಡ್ಬೇಕು. ಟ್ರೆಕ್ಕಿಂಗ್ ಮಾತ್ರ ಫುಲ್ ಟ್ರೆಕ್ಕಿಂಗ್ ಫುಲ್ ಮಜಾ ಇದೆ. ದೋಸ್ತುಗಳೆಲ್ಲ ಸೇರ್ಕೊಂಬರ್ರಿ. ಹಿಂಗೆ ದೋಸ್ತುಗಳೆಲ್ಲ ಸೇರ್ಕೊಂಬಂದ್ರೆ ಹಿಂಗ್ ಕ್ರೇಜಿ ಆಗಿರುತ್ತೆ. ಫುಲ್ ಮಜಾ ಮಾಡ್ಬೋದು. ಫುಲ್ ಪೇಸ್. ಒಂದ್ 4 ದಿನ ಆಫೀಸ್ಗೆ ವರ್ಕ್ಗೆ ರಜಾ ಹಾಕೊಂಡ್ ಬಂದ್ಬಿಟ್ರೆ ಎಲ್ಲ ಮರ್ತೋಗ್ಬಿಡ್ತೀರಾ ನೀವು. ಕ್ರೇಜಿ ಬ್ರೋ, ಕ್ರೇಜಿ. ಹೋಗ್ತಾ ಇದೀವಿ ಎಲ್ಲರೂ. ಇಲ್ಲಿಂದ ಇನ್ನೇನು ಮೇನ್ ಎಂಟರ್ ಆಗ್ತೀವಿ. ಸ್ನೇಹಿತರೆ, ಟ್ರೆಕ್ಕಿಂಗ್ ಅಲ್ಲಿ ಕರೀದೆ ಬರುವಂತ ಫ್ರೆಂಡ್ ತೋರಿಸ್ಲಾ ನಾನು ನಿಮ್ಗೆ. ಬನ್ನಿ ತೋರಿಸ್ತೀನಿ. ನೋಡ್ರಿ, ನೀವು ಕರೆದಿಲ್ಲ ಅಂದರೂ ಈ ಫ್ರೆಂಡ್ ಮಾತ್ರ ನಿಮ್ಮನ್ನು ಮಿಸ್ಸೇ ಮಾಡಲ್ಲ. ಟ್ರೆಕ್ಕಿಂಗ್ ಮಾಡುವಾಗ ನಿಮ್ಮನ್ನು ಹುಡ್ಕೊಂಡು ಬರ್ತಾನೆ, ಆಯಿತಾ. ಲೀಚಸ್ ಇದೆ ದಾರಿಲಿ. ಲೀಚಸ್ ಅಂದ್ರೆ ಪಕ್ಕ ಫಿಕ್ಸು. ಸೊ ಅದಕ್ಕೆ ಅಂತಾನೆ ಡೆಟಾಲು ಸಮಥಿಂಗ್ ಏನಾದರೂ ತೊಗೊಂಬರ್ರಿ. ಅದನ್ನ ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನೇತ್ರಾವತಿ ಪೀಕಿಗೆ ಹೋಗೋ ರೂಟಲ್ಲಿ ನಿಮಗೆ ಅಲ್ಲಲ್ಲಿ ಒಂದಷ್ಟು ಫಾರೆಸ್ಟ್ ಸಿಗುತ್ತೆ, ತಿಕ್ ಫಾರೆಸ್ಟು. ಸೊ ಅದು ಮಾತ್ರ ಕ್ರೇಜಿ ಅನ್ಕೊಂಬಿಡಿ. ಯಾಕೆ ಗೊತ್ತಾ, ಸೊ ಫಾರೆಸ್ಟಲ್ಲಿ ಅಲ್ಲಲ್ಲಿ ಚಿಕ್ಕ ವಾಟರ್ ಕ್ರಾಸ್ ಮಾಡಿಕೊಂಡು, ಈ ಥರ ಚಿಕ್ಕದು ವಾಟರ್ ಕ್ರಾಸಿಂಗ್ ಮಾಡಿಕೊಂಡು, ಹಾಗೇನೆ ನಿಮಗೆ ಅವತಾರ ಜುರಾಸಿಕ್ ಪಾರ್ಕ್ ಮೂವಿ ನೆನಪಾಗಿಲ್ಲ ಅಂದರೆ ಕೇಳಿ,
ಇದು ಮಾತ್ರ ಪಕ್ಕ ಸಕ್ಕತ್ತಿದೆ ಗುರು. ನೋಡ್ರಿ ಇಲ್ಲಿ ಹೆಂಗಿದೆ ಫಾರೆಸ್ಟ್, ಇದು ಎಷ್ಟು ತಿಕ್ಕಿದೆ. ಸಕ್ಕತ್ತಿದೆ. ಬ್ಯಾಕ್ಗ್ರೌಂಡ್ ಮಾತ್ರ ಸೂಪರ್ ಇದೆ ಅಲ್ಲ. ಸೂಪರ್ ಅಂದ್ರೆ ಸೂಪರ್ ಡೂಪರ್ ಗುರು. ಕೇಳ್ತಿರಲ್ಲ, ಕ್ರೇಜಿ. ಇಲ್ಲಿಂದ ನಮ್ದು ಫುಲ್ ಅಡ್ವೆಂಚರ್ ಹಿಲ್ ಕ್ಲೈಂಬಿಂಗ್ ನೇತ್ರಾವತಿ ಪೀಕ್ ಹತ್ತಾ ಇದೀವಿ. ಇನ್ನೂ 1.5 ಕಿಲೋಮೀಟರ್ ಇದೆ. ವ್ಯೂ ಮಾತ್ರ ಸಕ್ಕತ್ತಿದೆ ಗುರು. ಫಾಗ್ ಕ್ಲಿಯರ್ ಆಯ್ತು. ಇವಾಗ ಸ್ವಲ್ಪ ತೋರಿಸ್ತೀನಿ ನೋಡಿ. ಬಾ ಇವರು ನಮ್ಮ ಟೀಮ್ ಲೀಡ್ರು ಇಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸರಿಯಪ್ಪ. ಟೀಮ್ ಲೀಡ್ರು ಹಾಯ್ ಹೇಳ್ಬಿಡಿ. ಹಾಯ್ ಬ್ರೋಸ್. ಸೊ ವ್ಯೂ ತೋರಿಸ್ತೀನಿ ನೋಡಿ. ಹಂಗೆ ಇಲ್ಲಿ ಒಂದು ನೇತ್ರಾವತಿ ನದಿ ಹರಿತಾ ಇದೆ, ಇಲ್ಲಿಂದ ತೋರಿಸ್ತೀನಿ ಬನ್ನಿ. ಇಲ್ಲಿ ಕೆಳಗಡೆನೆ ನೇತ್ರಾವತಿ ನದಿ ಹರಿತಾ ಇರೋದು. ಸೊ ಇಲ್ಲೇ ಮುಂದೆ ಹೋದ್ರೆ ನೇತ್ರಾವತಿ ಪೀಕು. ವ್ಯೂ ಮಾತ್ರ ಸಕ್ಕತ್ತಿದೆ ಗುರು. ಇಲ್ಲಿ ಆವಾಗಲೇ ಹೇಳಿದ್ನಲ್ವಾ ನೇತ್ರಾವತಿ ನದಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಅದೇ ನೇತ್ರಾವತಿ ರಿವರ್ನ ಕ್ರಾಸ್ ಮಾಡಿ ಮುಂದೆ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಬನ್ನಿ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಎಲ್ಲ ನಮ್ಮ ಬಾಯ್ಸ್ ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಇದೇ ನೋಡ್ರಿ ನೇತ್ರಾವತಿ ರಿವರ್. ಹಂಗೆ ಇದನ್ನ ಕ್ರಾಸ್ ಮಾಡ್ಕೊಂಡು ಇವಾಗ ಸೀದಾ ಹಂಗೆ ಮೇಲೆ ಹೋಗ್ಬೇಕು. ಆ್ಯಕ್ಚುಲಿ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ರಿಯಲ್ ಟ್ರೆಕ್ಕಿಂಗು. ಸಖತ್ತಿದೆ ಬ್ರೋ. ಸಖತ್ ಅಂದ್ರೆ ಸಖತ್ತು. ಈ ಥರ ನೇಚರಲ್ಲಿ ಯಾವ ಬ್ಯಾಕ್ಗ್ರೌಂಡ್ ಸೌಂಡ್ ಬೇಡ, ಮ್ಯೂಸಿಕ್ ಬೇಡ, ಏನು ಬೇಡ. ಎಷ್ಟು ಪೀಸ್ಫುಲ್ ಆಗಿ ಆರಾಮಾಗಿದೆ ಅಂದರೆ ಚಿಂದಿ ವ್ಯೂ ಮಾತ್ರ. ಸ್ನೇಹಿತರೆ, ನೇತ್ರಾವತಿ ಪೀಕಿಗೆ ಹೋಗುವಾಗ ರೂಟ್ ಇದೆಯಲ್ಲ, ಲಿಟ್ರಲಿ ಸೈಕ್ ಅನ್ಕೊಂಬಿಡಿ ನೀವು. ನಿಜವಾಗ್ಲಿ ಎಷ್ಟು ಅದ್ಭುತವಾಗಿ ಸುಂದರವಾಗೈತೆ ಅಂದರೆ, ಮಾನ್ಸೂನ್ಗೆ ಫಾರೆಸ್ಟ್ ಎಲ್ಲ ಫುಲ್ ಶೃಂಗಾರ ಮಾಡಿಕೊಂಡು ಕಣ್ಣು ಸೆಳೆಯೋದೇನು ಮನಸ್ಸನ್ನು ಸೆಳೆದ್ಬಿಡ್ತು. ಬರೋ ಸ್ನೇಹಿತರೆ, ಇಲ್ಲಿಂದ ರಿಯಲ್ ಟ್ರೆಕ್ಕಿಂಗ್ ಶುರುವಾಗಿದೆ ನಮ್ದು. ಇಲ್ಲಿ ನೋಡಿ ಹಿಂದ್ಗಡೆ ವ್ಯೂ ಮಾತ್ರ ಸಕ್ಕತ್ತೈತೆ. ಹಿಂದ್ಗಡೆ ಇಲ್ಲಿಂದ ಕೆಳಗಡೆಗೆ ಒಂದು 100 ಮೀಟರಲ್ಲಿ ನೇತ್ರಾವತಿ ನದಿ ಇದೆ. ನೇತ್ರಾವತಿ ನದಿ ಕ್ರಾಸ್ ಮಾಡಿಕೊಂಡು ಇವಾಗ 2.5 ಕಿಲೋಮೀಟರ್ ಏನು ಟ್ರಕ್ ಇದೆ. ಸೊ ಮೇಲ್ಗಡೆ ಹೋಗ್ತಾ ಇದೀವಿ. ಇಲ್ಲೊಂದು ವ್ಯೂ ಇದೆ, ವ್ಯೂ ತೋರಿಸ್ತೀನಿ ನೋಡಿ. ವ್ಯೂ ನೋಡಿ ಏನು ಸಖತ್ತಾಗಿದೆ. ಫಾಗ್ ಎಲ್ಲ ಕ್ಲಿಯರ್ ಆಗಿದೆ ಇವಾಗ. ಫುಲ್ ಸೈಕ್. ಇಲ್ಲೇ ಕೆಳಗಡೆಗೆ ನೇತ್ರಾವತಿ ನದಿ ಇರೋದು. ವ್ಯೂ ಮಾತ್ರ ವರ್ತ್ ಇಟ್ ಗುರು. 500 ರೂಪಾಯಿ ಕೊಟ್ಟು ಜೀಪಲ್ಲಿ ಬಂದಿದ್ದು ವರ್ತ್ ಇಟ್. ಜೀವನದಲ್ಲಿ ಒಂದ್ಸಲ ಆದ್ರೂ ಟ್ರೆಕ್ಕಿಂಗ್ ಮಾಡ್ಬೇಕು, ನೇತ್ರಾವತಿ ಟ್ರೆಕ್ಕಿಂಗ್. ಸ್ನೇಹಿತರೆ, ಆಲ್ಮೋಸ್ಟ್ ನೇತ್ರಾವತಿ ಪೀಕ್ನ ಮೇಲೆ ಹತ್ತಿದ್ದೀವಿ. ಇನ್ನೊಂದು ಸ್ವಲ್ಪ ಇದೆ. ಇದೇ ಮೇನ್ ಟಾಸ್ಕ್ ಇರೋದು. ಇದು ಒಂಥರ ನೋಡ್ಲಿಕ್ಕೆ ಎತ್ತಿನ ಭುಜ ಥರ ಕಾಣಿಸುತ್ತೆ. ಬಟ್ ಇಲ್ಲಿಂದ ಅದೇ ಫೈನಲ್ ಪೀಕು. ಇಲ್ಲಿಂದ ಹತ್ಕೊಂಡು ಹೋದರೆ ಮುಗೀತು. ಒಂದು 100 ಮೀಟರ್ ಆಗುತ್ತೆ. ಫುಲ್ ಕಡಿ ಇದೆ ಗುರು. ಒಂದು 60 to 70 ಡಿಗ್ರಿ ಅಪ್ಪಿದೆ. ಸೊ ಫುಲ್ ಹೆವಿ ಇದೆ. ಇದೊಂದು ಹತ್ಕೊಂಡು ಹೋದರೆ ಅಲ್ಲಿ ಮುಂದೆಗಡೆ ಒಳ್ಳೆ ವ್ಯೂ ಇದೆ ಮಾತ್ರ. ಇದೇ ದಾರಿಯಿಂದ ಬಂದಿದ್ದು. ಇಲ್ಲಿಂದ ಸ್ವಲ್ಪ ಡೌನ್ ಇದೆ. ಹೆವಿ ಅಂದರೆ ಹೆವಿ ಡೌನ್ ಇದೆ. ಸ್ನೇಹಿತರೆ, ಅಲ್ಲಿಂದ ನಾವು ಈಗ ಟ್ರೆಕ್ ಮಾಡ್ಕೊಂಡು ಬಂದಿದ್ದೀವಿ. ಈ ಸೈಡ್ ಒಂದು ಲೈಟಾಗಿ ಒಂದು ವ್ಯೂ ಪಾಯಿಂಟ್ ಕಾಣಿಸ್ತು ಅಷ್ಟೇ. ಒಂದು 2 ಸೆಕೆಂಡ್ ಇತ್ತು ಅಷ್ಟೇ, ಮತ್ತೆ ಸಿಗ್ಲಿಲ್ಲ. ಮತ್ತೆ ಫುಲ್ ಫಾಗ್ ಕವರ್ ಆಯ್ತು ನೋಡಿ. ಲೈಟಾಗಿ ಮಳೆ ಬಿಸಿಲು ಬರ್ತಾ ಇದೆ. ಸೊ ವ್ಯೂಗೋಸ್ಕರ ವೇಟ್ ಮಾಡ್ತಾ ಇರ್ತೀವಿ. ಬಟ್ ವ್ಯೂವೇ ಸಿಗ್ತಾ ಇಲ್ಲ. ವ್ಯೂ ಸಿಕ್ಕರೆ ಮಾತ್ರ ನಿಮಗೆ ಕ್ರೇಜಿ ಇರುತ್ತೆ. ಸೊ ನಿಮಗೂ ತೋರಿಸ್ತೀನಿ ಬನ್ನಿ. ಎರಡು ಅವರ್ ಆಯ್ತು ಬಂದು ನೇತ್ರಾವತಿ ಪೀಕ್ ಮೇಲೆ. ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀವಿ. ವ್ಯೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ವ್ಯೂವೇ ಸಿಗ್ತಿಲ್ಲ. ಫುಲ್ ಫಾಗ್ ಕವರ್ ಆಗಿಬಿಟ್ಟೈತಿ. ಇಷ್ಟೊತ್ತು ಸ್ವಲ್ಪ ಮಳೆ ಬಂತು. ಇವಾಗ ಮಳೆನೂ ಇಲ್ಲ, ಬರೀ ಫಾಗೆ ತುಂಬ್ಕೊಂಡ್ಬಿಟ್ಟಿದೆ. ವ್ಯೂವೇ ಸಿಗ್ತಾ ಇಲ್ಲ ಗುರು. ನಿನ್ನೇನೋ ಸಿಕ್ಕಾಪಟ್ಟೆ ಮಳೆ ಫಾಗ್ ಇತ್ತಂತೆ, ಇವತ್ತು ಇಲ್ಲ. ಜನ ಕಡಿಮೆ ಇರ್ತಾರೆ ಅನ್ಕೊಂಡಿದ್ದೆ, ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ ಇಲ್ಲಿ. ಸ್ನೇಹಿತರೆ, ಅವಾಗಿಂದ ವೆಯ್ಟ್ ಮಾಡ್ತಾ ಇದೀವಿ. ವ್ಯೂ ಕಾಣಿಸುತ್ತೆ ನೋಡ್ರಿ. ಇಲ್ಲಿ ಸಿಕ್ಕಾಪಟ್ಟೆ ಫಾಗ್ ಇದೆ. ಆದ್ರೂ ಇವಾಗ ಒಂದು 2 ಸೆಕೆಂಡ್ 3 ಸೆಕೆಂಡ್ ವ್ಯೂ ಸಿಗ್ತಾ ಇದೆ. ತೋರಿಸ್ತೀನಿ ನೋಡ್ರಿ. ಇಲ್ಲಿ ಅಲ್ಟಿಮೇಟ್ ವ್ಯೂ. ಇದು ಮಾತ್ರ ಸೈಕ್ ಇದೆ, ಒನ್ ನಂಬರ್ ಸೈಕ್ ಆಗಿಬಿಡ್ತಿರಲ್ಲ. ಇವಾಗ ಕ್ಲಿಯರ್ ಆಯ್ತು, ತೋರಿಸ್ತೀನಿ ನೋಡ್ರಿ. ಅಲ್ಟಿಮೇಟ್ ಇದೆ. ಇಲ್ಲಿಂದ ಸಂಸೆ, ದಿಡುಪೆ, ಆಮೇಲೆ ಕುದುರೆ ಮುಖನೂ ಕಾಣಿಸುತ್ತಂತೆ. ಫುಲ್ ಫಾಗ್ ಕ್ಲಿಯರ್ ಆದ್ರೆ ಹಾಗೇನೆ ರಾಣಿಜೇರಿ ವ್ಯೂ ಪಾಯಿಂಟ್ಸ್ ಎಲ್ಲ ಕಾಣಿಸುತ್ತೆ ಇಲ್ಲಿಂದ. ಇವಾಗ ಸ್ವಲ್ಪ ಕ್ಲಿಯರ್ ಆಗಿದೆ, ತೋರಿಸ್ತೀನಿ ನೋಡ್ರಿ. ಅಲ್ಟಿಮೇಟ್ ಇದೆ ವ್ಯೂ ಮಾತ್ರ.
ಮೇನ್ ವ್ಯೂ ನಮ್ಮದು. ಸೊ ಈ ಸೈಡ್ ಹಂಗೆ ಬಂದರೆ ಸಂಸೆ ದಿಡುಪೆ ಆಮೇಲೆ ರಾಣಿಜೇರಿ ವ್ಯೂ ಪಾಯಿಂಟ್ ಎಲ್ಲ ಈ ಸೈಡ್ ಬರುತ್ತೆ. ಇವಾಗ ಇಲ್ಲಿ ಕೂತ್ಕೊಂಡು ಕುದುರೆಮುಖ ವ್ಯೂ ಪಾಯಿಂಟ್. ಆ ಸೈಡ್ ಎಲ್ಲ ಕುದುರೆಮುಖ ವ್ಯೂ ಪಾಯಿಂಟ್ ಕಾಣಿಸುತ್ತೆ. 1-2 ಸೆಕೆಂಡ್ ಬರುತ್ತೆ, ಹೋಗುತ್ತೆ ಅಷ್ಟೇ. ಸ್ನೇಹಿತರೆ, ಇದೇ ಫೈನಲ್ ನೇತ್ರಾವತಿ ಪೀಕು. ಇವಾಗ ಪೀಕ್ ನೋಡ್ಕೊಂಡು ರಿಟರ್ನ್ ಮತ್ತೆ ಹೋಗ್ತಾ ಇದೀವಿ. ಇದೇ ದಾರಿಯಿಂದ ಬಂದಿದ್ದು. ಇಲ್ಲಿಂದ ಸ್ವಲ್ಪ ಡೌನ್ ಇದೆ, ಹೆವಿ ಅಂದರೆ ಹೆವಿ ಡೌನ್ ಇದೆ. ಸೊ ಹಂಗಾಗಿ ಹುಷಾರಾಗಿ ಈ ಥರ ಕ್ರಾಸ್ ವಾಕ್ ಮಾಡ್ಕೊಂಡು ಹೋಗಬೇಕು. ಸೊ ಆದಷ್ಟು ಸ್ಕಿಡ್ ಆಗಲ್ಲ, ಆರಾಮ್ಸೆ ಹೋಗ್ಬೋದು. ಇವೆಲ್ಲ ಎಂಜಾಯ್ ಮಾಡಿಕೊಂಡು ರಿಟರ್ನ್ ಮತ್ತೆ ಕೆಳಗಡೆ ಹೋಗ್ತಾ ಇದ್ವಿ. ಇದು ಟ್ರಕ್ ಯಾವ ಥರ ಇದೆ ಅಂದರೆ ಸ್ಟಾರ್ಟಿಂಗು 2-2.5 ಕಿಲೋಮೀಟರ್ ನಾರ್ಮಲ್ ಇದೆ. ಸೊ ಸ್ವಲ್ಪ ಪ್ಲೇನ್ ಸರ್ಫೇಸ್ ಟೈಪ್ ಇದೆ. ಅಲ್ಲಿಂದ ನೆಕ್ಸ್ಟ್ ಮುಂದೆ ನೇತ್ರಾವತಿ ನದಿ ಸಿಗುತ್ತೆ. ನೇತ್ರಾವತಿ ನದಿಯಿಂದ ಮುಂದೆ ಬಂದರೆ ಈ ಸ್ಟೆಪ್ಸ್ ಇರಲ್ಲ, ಸ್ಟೆಪ್ಸು ಆ ಥರ ಒಂದು 4-5 ಸ್ಟೆಪ್ ಟೈಪ್ ಇದು ಪೀಕ್ಗೆ ಹೋಗೋ ದಾರಿ ಇದೆ, ಟ್ರೆಕ್ಕಿಂಗ್ ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಾರ್ಮಲ್ ಇದೆ, ಪ್ಲೇನ್ ಸರ್ಫೇಸ್ ಟೈಪ್ ಇದೆ. ಇಲ್ಲಿಂದ ಮತ್ತೆ ಕೆಳಗೆ ಹೋದರೆ ಇನ್ನೊಂದು. ಸೊ ಅಲ್ಲಿಂದ ಅದನ್ನು ಹತ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಮತ್ತೆ ಈ ಥರ ಮುಂದೆ ಹೋಗ್ಬೇಕು. ಮುಂದೆ ಹೋದರೆ ಇದೊಂಥರ ಸ್ಟೆಪ್ ಬೈ ಸ್ಟೆಪ್ ಮುಂದ್ಗಡೆ ಇದೆ. ಸೊ ಅದೇ ಫೈನಲ್ ಮೇಲ್ಗಡೆ ಇರೋದು. ಸೊ ಇವಾಗ ಅಲ್ಲಿಂದ ಒಂದು ಸ್ಟೆಪ್ ಡೌನ್ ಇಳಿದಿದ್ವಿ. ಸೊ ಇನ್ನು 3 ಸ್ಟೆಪ್ ಇದೆ. ಸೊ ಅದನ್ನು ಕೆಳಗಡೆ ಇಳಿದ್ಬಿಟ್ಟು ಅಲ್ಲಿಂದ ಸೀದಾ ನೇತ್ರಾವತಿ ನದಿ ಸಿಗುತ್ತೆ. ಅಲ್ಲಿಂದ ಫುಲ್ ಪ್ಲೇನ್ ಸರ್ಫೇಸು. ಅಲ್ಲಿಂದ 1-2 ಕಿಲೋಮೀಟರ್ಸ್ ಆರಾಮ್ಸೆ 1 ಅವರಲ್ಲಿ ರೀಚ್ ಆಗಿಬಿಡ್ತೀವಿ. ಸೊ ಸ್ನೇಹಿತರೆ, ಹತ್ತೋದಕ್ಕಿಂತ ಇಳಿಯೋದೇ ಭಾಳ ಡಿಫಿಕಲ್ಟ್ ಆಗಿಬಿಟ್ಟಿದೆ. ಸೊ ಅಲ್ಲೊಂದು ಚಿಕ್ಕ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ವ್ಯೂ ನೋಡಿ ಯಾವ ಥರ ಇದೆ, ಸಖತ್ತಿದೆಯಲ್ಲ ಇದು. ಸೊ ಇವಾಗ 2 ಸ್ಟೆಪ್ ಇಳಿದಿದ್ದೀವಿ. ಸೊ ಇನ್ನೊಂದು 2 ಸ್ಟೆಪ್ ಇದೆ. ಸೊ ಅದು ಅಲ್ಲಿ ಡೈರೆಕ್ಟಾಗಿ ನಾನು ಅಲ್ಲಿ ಫುಲ್ ಕಾಣ್ತಿದ್ದಲ್ವ, ಅಲ್ಲಿಗೆ ಹೋದರೆ ಅಲ್ಲಿ ನಿಯರ್ ನೇತ್ರಾವತಿ ನದಿ ಇದೆ. ಅಲ್ಲಿಂದ ನೆಕ್ಸ್ಟ್ ಸೀದಾ ಪ್ಲೇನ್ ಸರ್ಫೇಸ್ ಬರ್ತದೆ, ಆರಾಮ್ಸೆ ಹೋಗ್ಬೋದು. ಬನ್ನಿ ಹೋಗುವ. ವ್ಯೂ ಮಾತ್ರ ಕ್ರೇಜಿ ಗುರು. ಹೋಗೋ ದಾರಿ ಮಧ್ಯದಲ್ಲಿ ಅಲ್ಲೊಂದು ಚಿಕ್ಕ ಒಳ್ಳೊಳ್ಳೆ ವ್ಯೂಗಳು ಸಿಗ್ತವೆ. ಸೊ ಡೈರೆಕ್ಟ್ ಸುಮ್ಮನೆ ಅರ್ಜೆಂಟಲ್ಲಿ ಹೋಗಬೇಡಿ ಮೇಲ್ಗಡೆ ವ್ಯೂ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಹೋಗೋ ದಾರಿಲೇ ನಿಮಗೆ ಒಂದು 4-5 ಚೆನ್ನಾಗಿರೋ ವ್ಯೂಸ್ ಎಲ್ಲ ಸಿಗ್ತದೆ. ಸೊ ಅದು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಆರಾಮ್ಸೆ ಹೋಗಿ ಆರಾಮ್ಸೆ ಬನ್ನಿ. ಸ್ನೇಹಿತರೆ, ನೀವೇನಾದರೂ ನೇತ್ರಾವತಿ ಪೀಕ್ ಟ್ರೆಕ್ ಮಾಡ್ತೀವಿ ಅಂದರೆ ಟೋಟಲ್ 4,300 ಆಗುತ್ತೆ. ಹೆಂಗಪ್ಪ ಅಂದರೆ ನಿಮಗೆ ಜೀಪಿಗೆ 2.5K ತೊಗೊತಾರೆ, ಅಂದರೆ 2,500 ಜೀಪಿಗೆ ತೊಗೊತಾರೆ. ಆಮೇಲೆ ಗೈಡಿಗೆ 1,000, ಆಮೇಲೆ ಚೆಕ್ ಪೋಸ್ಟಿಗೆ ಅಂತ ಹೇಳಿಬಿಟ್ಟು 300 ಇಸ್ಕೊತಾರೆ. ಅದಾದಮೇಲೆ ಮತ್ತೆ ನೀವು ನೇತ್ರಾವತಿ ಪೀಕಿಗೆ ಗೌರ್ಮೆಂಟ್ ವೆಬ್ಸೈಟಲ್ಲಿ ಅದಕ್ಕೆ 500 ತೊಗೊತಾರೆ. ನೀವೇನಾದರೂ ಬರೋ ಹಂಗಿದ್ದಿದ್ರೆ ಶೇರಿಂಗಲ್ಲಿ ಬನ್ನಿ, ಫಾರ್ ಬೆಟರು. ನೀವು ಒಬ್ಬರೇ ಹೋಗಿ ಅಥವಾ 10 ಮೆಂಬರ್ಸ್ ಹೋಗ್ರಿ. 10 ಮೆಂಬರ್ಸಿಗೆ ಒಬ್ಬರು ಗೈಡು. ಸೊ ನೀವು ಒಬ್ಬರೇ ಹೋಗ್ರಿ, 10 ಮೆಂಬರ್ಸ್ ಹೋಗ್ರಿ, 1000 ರೂಪಾಯಿ ಕಂಪಲ್ಸರಿ ಗೈಡ್ಗೆ. ಅದಾದಮೇಲೆ ಜೀಪ್ಗೂ ಅಷ್ಟೇ, ನೀವು ಒಬ್ಬರೇ ಹೋಗಿ 10 ಮೆಂಬರ್ಸ್ ಹೋಗಿ 2.5K ಕಂಪಲ್ಸರಿ ಅದು. ಹಾಗಾಗಿ ಅವ್ರು ಅಷ್ಟು ತೊಗೊತಾರೆ. ಇಲ್ಲ ನೀವು ಟ್ರಕ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಸ್ವಲ್ಪ ದೂರ ಆಗುತ್ತೆ. ಹಾಗಾಗಿ ಜೀಪು ಒಳ್ಳೆ ಅಡ್ವೆಂಚರ್ ಇದೆ ಗುರು, ಸಖತ್ ಎಂಜಾಯ್ ಮಾಡ್ತೀರಾ ನೀವು ಮಾತ್ರ. ಒಳ್ಳೆ ಅಡ್ವೆಂಚರ್ ರೋಡ್ ಇದೆ ಜೀಪಲ್ಲಿ. 10 ಮೆಂಬರ್ಸ್ಗಿಂತ ಜಾಸ್ತಿ ಹಾಕಲ್ಲ. ಏನೋ 1-2 ಪರ್ಸನ್ಸ್ ಇದ್ದರೆ ಅಡ್ಜಸ್ಟ್ ಮಾಡ್ತಾರೆ ಅಷ್ಟೇ. ಸೊ ಇದಿಷ್ಟು ನೇತ್ರಾವತಿ ಬಿಗ್ದು ಟ್ರಕ್ಕು. ಆಲ್ಮೋಸ್ಟು ಇಲ್ಲಿ ಸುತ್ತಮುತ್ತ ಆಗಿರ್ಬೋದು, ಕುರಂಜಲ್ ಆಗಿರ್ಬೋದು, ಕುದುರೆಮುಖ ಆಗಿರ್ಬೋದು, ಗಂಗಾಡಿಕಲ್ ಆಗಿರ್ಬೋದು, ನೇತ್ರಾವತಿ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲ ಸಿಮಿಲರ್ ಇದೆ. ಪ್ರೈಸ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ನಾವು ಹಾಗೆ ಇಲ್ಲಿ ರೂಮಲ್ಲಿ ಸ್ಟೇ ಆಗಿದ್ವಿ, ಸಂಸೆಲ್ಲೇ ಸ್ಟೇ ಆಗಿದ್ವಿ. ನೇತ್ರಾವತಿ ಪೀಕ್ ರೋಡ್ ಹೋಗುತ್ತಲ್ವ, ಅದ್ರ ಅಪೋಸಿಟಲ್ಲೇ ಒಂದು ರೂಮ್ ಬುಕ್ ಮಾಡಿದ್ವಿ. ಟೋಟಲ್ 5 ಮೆಂಬರ್ಸ್ ಇದ್ವಿ. ರೂಮ್ಗೆ 2,000 ತೊಗೊಂಡಿದ್ದಾರೆ. ಸ್ನೇಹಿತರೆ, ಫೈನಲಿ ಸಕ್ಸಸ್ಫುಲಿ ಟ್ರೆಕ್ನ ಕಂಪ್ಲೀಟ್ ಮಾಡಿದ್ದೀವಿ. ನಮ್ಮ ಟ್ರೆಕ್ಕಿಂಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ, ಇದೇ ಪಾಯಿಂಟಿಂದ. ಸೊ ಇವಾಗ ಇದೇ ಪಾಯಿಂಟಲ್ಲಿ ಎಂಡ್ ಮಾಡ್ತಾಯಿದ್ವಿ. ಸಕ್ಸಸ್ಫುಲ್ಲಾಗಿ ಸೇಫಾಗಿ ಹೋಗಿ ಸೇಫಾಗಿ ಬಂದಿದ್ದೀವಿ. ಹಾಗೆ ಪ್ಲಾಸ್ಟಿಕ್ನ ಎಲ್ಲಿ ಬೇಕಲ್ಲಿ ಬಿಸಾಡೋಕೆ ಹೋಗ್ಬಿಟ್ರೆ, ನೇಚರ್ನ ಸೇವ್ ಮಾಡಿ, ನೇಚರ್ನ ಉಳಿಸಿ. ಸ್ನೇಹಿತರೆ, ಇವಾಗ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಏನು ಸಖತ್ತಾಯ್ತು ಅಂದರೆ ವ್ಯೂ. ಜೀಪ್ ಆಫ್ ರೋಡ್ ಮಾಡಿಕೊಂಡು ನೋಡ್ರಿ, ವೆದರ್ ಮಾತ್ರ ಫುಲ್ ಸೈಕ್. ಬಾಯ್ಸ್, ನಿಮ್ಮ ರಿವ್ಯೂ ಏನು ಇದ್ರ ಬಗ್ಗೆ, ಈ ಆಫ್ ರೋಡ್ ಬಗ್ಗೆ ಹೇಳಿ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು, ಸಾಕಾಗ್ಬಿಡಿ ಸರ್. ಹಾಗೆ ಈ ನೇತ್ರಾವತಿ ಪೀಕ್ದು ವಿಡಿಯೋ ಹೇಗಿತ್ತು ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ವಿಡಿಯೋ ಹೇಗಿತ್ತು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.